ನಮಸ್ಕಾರ, ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗನ್ನ ನಾನು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಗೆ ಅಂತ ಹೇಳ್ಬಿಟ್ಟು ಸೋಯಾ ಚಂಕ್ಸ್ ಪಲಾವನ್ನ ಮಾಡ್ತಾ ಇದ್ದೀನಿ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ನೋಡೋಣ ಬನ್ನಿ. ಈ ಸೋಯಾ ಚಂಕ್ಸ್ ಪಲಾವ್ ಮಾಡ್ಕೊಳ್ಳೋದಕ್ಕೆ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಶುಂಠಿ, ಹಸಿಮೆಣಸಿನಕಾಯಿನ ಸೇರಿಸಿನಿ. ಹಸಿಮೆಣಸಿನಕಾಯಿ ಬದಲು ಒಣಮೆಣಸಿನಕಾಯಿ ಆದ್ರೂ ಸೇರಿಸ್ಕೊಳ್ಬಹುದು. ಒಂದು ಹಿಡಿಯಷ್ಟು ಪುದೀನಾ ಸೊಪ್ಪು, ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಸೇರಿಸ್ಕೊಂಡು ಬೆಳ್ಳುಳ್ಳಿಯನ್ನ ಸೇರಿಸ್ಕೊಂಡು ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಬೇಕಾದಷ್ಟು ನೀರನ್ನ ಸೇರಿಸಿ ಹಾಗೆ ನೆನ್ಸಿಟ್ಟಂತ ಬಿಸಿನೀರಲ್ಲಿ ನೆನ್ಸಿಡ್ಬೇಕು ಇದನ್ನ. ನಂತರ ಅದನ್ನ ನೀರನ್ನ ಚೆನ್ನಾಗಿ ಇಂಟ್ಕೊಂಡು ಎತ್ತಿಟ್ಕೊಂಡು ನಂತರ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ಬಳಸಿ ನೀವು ಎಣ್ಣೆ ತುಪ್ಪ ಎರಡನ್ನೂ ಬಳಸಬಹುದು ಅಥವಾ ಬರೀ ತುಪ್ಪದಲ್ಲೇ ಮಾಡ್ಕೊಂಡ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ನಂತರ ಪಲಾವ್ ಐಟಮ್ಸ್ ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಸ್ವಲ್ಪ ಸೋಂಪನ್ನು ಕೂಡ ಸೇರಿಸಿದ್ದೀನಿ. ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ನಂತರ ಪೇಸ್ಟ್ ಅನ್ನ ಸೇರಿಸಿ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ನಂತರ ನೀವು ಈರುಳ್ಳಿಯನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಹಾಗೇನೆ ಒಂದು ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಚಿಟಿಕೆಯಷ್ಟು ಅರಿಶಿನವನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಬಳಸಿದ್ದೀನಿ ನಾನಿಲ್ಲಿ. ಹಾಗೇನೆ ನೆನ್ಸಿಟ್ಟಂತ ಬಟಾಣಿಯನ್ನ ಸೇರಿಸಿದ್ದೀನಿ. ಈ ಟೈಮಲ್ಲಿ ನೀವು ಹಸಿಮೆಣಸಿನಕಾಯಿನ ಸೇರಿಸಿಲ್ಲ ಅಂದ್ರೆ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬಹುದು. ಹಾಗೆ ನೆನ್ಸಿಟ್ಟಂತ ಸೋಯಾ ಚಂಕ್ಸ್ ಅನ್ನ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ನಂತರ ನೀವು 1 ಕಪ್ ಅಕ್ಕಿ ತಗೊಂಡ್ರೆ 2 ಕಪ್ ನೀರನ್ನ ಸೇರಿಸ್ಕೊಳ್ಳೇಬೇಕು. ಸೋಯಾ ಚಂಕ್ಸ್ ಕೂಡ ನೀರನ್ನ ಎಳ್ಕೊಳ್ಳೋದ್ರಿಂದ ತುಂಬಾ ಡ್ರೈ ಅನ್ಸುತ್ತೆ ಪಲಾವು. ತುಂಬಾ ಸಾಫ್ಟ್ ಆಗಿ ಬರ್ಬೇಕಂದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರು ನಡೆಯುತ್ತೆ. ಸ್ವಲ್ಪ ನಿಂಬೆ ಹುಳಿಯನ್ನ ಸೇರಿಸ್ಬಿಟ್ಟು ನಂತರ ನೀರ್ ಕುದಿಯುವಾಗ ಅಕ್ಕಿಯನ್ನ ಸೇರಿಸ್ಬಿಟ್ಟು 2 ವಿಷಲ್ ಬರ್ಸ್ಬೇಕಾಗತ್ತೆ. ಇದನ್ನ 2 ವಿಷಲ್ ಆಗಿ ತಣ್ಣಗಾದ್ಮೇಲೆ ಉದುದ್ರಾದ ಸೋಯಾ ಚಂಕ್ಸ್ ಪಲಾವ್ ರೆಡಿ ಆಗುತ್ತೆ. ಖಾಲಿ ಹೊಟ್ಟೆಗೆ 1 ಸ್ಪೂನ್ ನಷ್ಟು ತುಪ್ಪವನ್ನ ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇದೆ ಅಥವಾ ಏನಾದ್ರು ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅಥವಾ ಸ್ಕಿನ್ ಗ್ಲೋ ಆಗೋದಕ್ಕೂ ಕೂಡ ನೀವು ದಿನನಿತ್ಯ ಖಾಲಿ ಹೊಟ್ಟೆಗೆ 1 ಸ್ಪೂನ್ ಅಷ್ಟು ದೇಸಿ ಹಸುವಿನ ತುಪ್ಪವನ್ನ ಅಥವಾ ಮನೆಯಲ್ಲೇ ಮಾಡಿದಂತ ತುಪ್ಪವನ್ನ ಬಳಸೋದ್ರಿಂದ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಯಾರಿಗೆಲ್ಲ ತುಪ್ಪವನ್ನ ಹಾಗೆ ತಿನ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಉಗುರು ಬೆಚ್ಚಗಿರುವಂತ ನೀರಿನೊಳಗೆ ಹಾಕೊಂಡು ಒಂದು 500 ml ನೀರೊಳಗೆ ಹಾಕೊಂಡು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಬೇಕಾಗತ್ತೆ. ಯಾರಿಗೆಲ್ಲ ಡೈಜೆಷನ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಅಂತವ್ರು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ರಿಸಲ್ಟ್ ಅನ್ನ ತಿಳಿಸಿ. ನೆಕ್ಸ್ಟ್ ನಾನು ಹಾಗೇನೆ ಈ ಸೋಯಾ ಚಂಕ್ಸ್ ಪಲಾವ್ ಜೊತೆ ಒಂದು ರಾಯ್ತ ಕೂಡ ಮಾಡ್ಕೊಳ್ತಿದ್ದೆ. ಸಿಂಪಲ್ ಆಗಿ ಸ್ವಲ್ಪ ಮೊಸರಿಗೆ ಈರುಳ್ಳಿ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ ಪಲಾವ್ ಅಂತೂ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು. ಸ್ವಲ್ಪ ಹೆಚ್ಚಾಗಿ ನೀರನ್ನ ಸೇರಿಸ್ಕೊಳ್ಬೇಕಾಗಿದ್ದ ಇದಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಡು. ತುಂಬಾನೇ ಸಾಫ್ಟ್ ಆಗಿತ್ತು, ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. ನಾನಿವತ್ತು ನನ್ನ ಸ್ಕಿನ್ಗೆ ಬಳಸ್ತಾ ಇದ್ದೀನಿ ದ ಡರ್ಮಕ ಅವರ ಟ್ರಾನ್ಸ್ಜೆಲೈಕ್ ಪಿಗ್ಮೆಂಟೇಶನ್ ಕರೆಕ್ಟರ್ ಸಿರಮ್. ಇದರಲ್ಲಿ ನೀವು 3% ಟ್ರಾನ್ಸಮಿಕ್ ಆಸಿಡ್ ಹಾಗೇನೆ 10% ಅರಲೈಕ್ ಆಸಿಡ್ ಅನ್ನ ಕಾಣ್ಬೋದು. ಪವರ್ ಆಫ್ 2 ಆಕ್ಟಿವೇಟ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಯಾವುದೇ ಪ್ಯಾರಾಬಿನ್ ಸಲ್ಫೇಟ್ ಇರೋದಿಲ್ಲ. ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿರುತ್ತೆ. ಇದನ್ನ ಯೂಸ್ ಮಾಡೋದಕ್ಕೂ ಮೊದಲು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಇದರ ಒಂದು 3 ಡ್ರಾಪ್ಸ್ ಅನ್ನ ನಿಮ್ಮ ಫೇಸ್ಗೆ ಹಾಕ್ಬಿಟ್ಟು ನಂತರ ಜೆಂಟಲ್ ಆಗಿ ಇದನ್ನ ಮಸಾಜ್ ಮಾಡಿಬಿಟ್ಟು ಸ್ಕಿನ್ಗೆ ಅಬ್ಸರ್ವ್ ಮಾಡೋದಕ್ಕೆ ಬಿಡ್ಬೇಕಾಗುತ್ತೆ. ಇದನ್ನ ನೀವು ಡೇ ಹಾಗೇನೆ ನೈಟ್ ಟೈಮಲ್ಲಿ ಕೂಡ ಯೂಸ್ ಮಾಡಬಹುದು. ಇದನ್ನ ಯೂಸ್ ಮಾಡಿದಾದ್ಮೇಲೆ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡೋದನ್ನ ಮರಿಬೇಡಿ. ನೀವು ಫಸ್ಟ್ ಸಿರಮ್ ನ ಯೂಸ್ ಮಾಡಿ, ನೆಕ್ಸ್ಟ್ ಹಾಗೇನೆ ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡಿದಾದ್ಮೇಲೆ ನೀವು ಸನ್ಸ್ಕ್ರೀನ್ ಅನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ. ಈ ಒಂದು ಸಿರಮ್ ಅನ್ನ ಯಾರಿಗೆಲ್ಲ ಮುಖದ ಮೇಲೆ ತುಂಬಾನೇ ಪಿಗ್ಮೆಂಟೇಶನ್ ಮೆಲಸ್ಮಾ ಇದೆ ಅನ್ನೋರು ಯೂಸ್ ಮಾಡೋದಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇದರಲ್ಲಿ ಇರುವಂತ ಆಕ್ಟಿವೇಟ್ಸ್ ಏನಿದೆ, ಟ್ರಾನ್ಸಮಿಕ್ ಆಸಿಡ್ ಆಗಿರ್ಬೋದು, ಅರಲೈಕ್ ಆಸಿಡ್ ಆಗಿರ್ಬೋದು, ಇದು ನಮ್ಮ ಸ್ಕಿನ್ ಅನ್ನ ಪಿಗ್ಮೆಂಟೇಶನ್ ಇಂದ ಕಡಿಮೆ ಮಾಡಿಬಿಟ್ಟು ಈ ಯಾರಿಗೆಲ್ಲ ಬಂಗು ಅಂತ ಹೇಳ್ತಾರಲ್ಲ, ತುಂಬಾನೇ ಬಂಗು ಆಚೆ ಎಲ್ಲ ನಾವು ಏನೇ ಹೋಮ್ ರೆಮಿಡೀಸ್ ನ ಟ್ರೈ ಮಾಡಿದ್ರು ಕೂಡ ಹೋಗಿಲ್ಲ ಅನ್ನೋರು ಈ ಒಂದು ಸಿರಮ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಪಿಗ್ಮೆಂಟೇಶನ್ ಹಾಗೇನೆ ಸ್ಕಿನ್ ಟ್ಯಾನ್ ಆಗಿರೋದು ಕೂಡ ಕಡಿಮೆ ಆಗುತ್ತೆ. ಹಾಗೇನೆ ಸ್ಕಿನ್ ಅಲ್ಲಿ ಕಲೆಗಳು ಕೂಡ ಕಡಿಮೆ ಆಗಿ ಸ್ಕಿನ್ ಅನ್ನ ಬ್ರೈಟ್ ಮಾಡಿ ಸ್ಕಿನ್ ಅನ್ನ ಗ್ಲೋ ಹಾಗೇನೆ ಹೆಲ್ದಿ ಆಗಿಡೋದಕ್ಕೆ ಈ ಸಿರಮ್ ಹೆಲ್ಪ್ ಮಾಡುತ್ತೆ. ನೀವು ನೋಡ್ತಾ ಇರ್ಬೋದು ಸ್ಕಿನ್ ಒಂದು ಅಪ್ಲಿಕೇಶನ್ಗೆ ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೇನೆ ಸ್ಕಿನ್ ಗ್ಲೋ ಕೂಡ ನೀವು ಕಾಣ್ಬೋದು. ಈ ಒಂದು ಸಿರಮ್ನ ನೀವು ಯೂಸ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ ಒಮ್ಮೆ ಯೂಸ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ.
ನಾನಿವತ್ತು ಮನೆಯಲ್ಲೇ ಯಾವ ರೀತಿ ಪೆಡಿಕ್ಯೂರ್ ಮಾಡ್ಕೊಳ್ತೀನಿ ನನ್ನ ಕಾಲುಗಳಿಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಯಾರೆಲ್ಲ ಹೊರಗಡೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ, ಹೊರಗಡೆ ಹೋಗ್ಬಿಟ್ಟು ಅಂಥವ್ರು ಖಂಡಿತವಾಗ್ಲೂ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಮೊದಲಿಗೆ ನೀವು ನೈಲ್ ಪಾಲಿಶ್ ಏನಾದರೂ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು, ನಂತರ ನೈಲ್ಸ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು, ಈ ರೀತಿ ಗಲೀಜ್ ಏನಾದರೂ ಇದ್ದರೆ ಅಥವಾ ಡಸ್ಟ್ ಏನಾದರೂ ಇದ್ದರೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು, ನೈಲ್ಸನ್ನು ಶೇಪ್ ಮಾಡಿಕೊಂಡು, ಹಾಗೆ ಕ್ಯೂಟಿಕಲ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಸೈಡಲ್ಲಿ ಎಕ್ಸ್ಟ್ರಾ ಸ್ಕಿನ್ ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ನಂತರ ನಾನಿಲ್ಲಿ ಒಂದು ಬಕೆಟಲ್ಲಿ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ತೊಗೊಂಡಿದ್ದೀನಿ. ನಿಮ್ಮ ಕಾಲುಗಳು ಇಟ್ಕೊಳ್ಳೋದಕ್ಕೆ ನಿಮಗೆ ಎಷ್ಟು ಕಂಫರ್ಟಬಲ್ ಅನಿಸುತ್ತೋ ಅಷ್ಟು ಬೆಚ್ಚಗಿರುವಂಥ ನೀರನ್ನು ತೊಗೊಂಡು ಅಡಿಗೆ ಸೋಡಾವನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಬೇಕು. ನಂತರ ನೀವು ಯೂಸ್ ಮಾಡುವಂಥ ಶಾಂಪೂ ಆಗಲಿ ಅಥವಾ ಕಂಡೀಷನರ್ ಯಾವುದಾದ್ರೂ ನೀವು ಬಳಸ್ಬೋದು. ನಾನಿಲ್ಲಿ ಕಂಡೀಷನರ್ನ ಒಂದು 2 ಟೇಬಲ್ ಸ್ಪೂನಷ್ಟು ಬಳಸಿದ್ದೀನಿ. ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನೊರೆ ಬರೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನೀವು 1 ನಿಂಬೆಹಣ್ಣನ್ನು ತೊಗೊಳ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ಲಿಕ್ವಿಡ್ನೆಲ್ಲ ಅದರಲ್ಲಿ ತೊಗೊಂಡ್ಬಿಟ್ಟು ನಿಂಬೆ ರಸವನ್ನು ಸೇರಿಸ್ಕೊಂಡು, ನಂತರ ಆ ನಿಂಬೆಹಣ್ಣಿನ ಸಿಪ್ಪೆ ಏನಿರುತ್ತೆ ಅದನ್ನು ಕೂಡ ನೀರಲ್ಲೇ ಸೇರಿಸ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ. ನಂತರ ನಿಮ್ಮ 2 ಕಾಲುಗಳನ್ನು ಕೂಡ ಅದರೊಳಗೆ ಒಂದು 10ರಿಂದ 15 ನಿಮಿಷ ಅದರಲ್ಲಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಚೆನ್ನಾಗಿ ನೆಂದ ಆದಮೇಲೆ ಆ ನಿಂಬೆಹಣ್ಣಿನ ಸಿಪ್ಪೆಯನ್ನೆಲ್ಲ ಅದರೊಳಗೆ ಹಾಕಿರ್ತೀವಲ್ವ, ಅದನ್ನು ತಗೊಂಡು ನೀವು ಚೆನ್ನಾಗಿ ರಬ್ ಮಾಡಬೇಕಾಗತ್ತೆ. ಈ ರೀತಿ ನಿಮ್ಮ ಬೆರಳಾಗಿರ್ಬೋದು, ಉಗುರುಗಳಿಗಾಗಿರ್ಬೋದು ಅಥವಾ ಹಿಮ್ಮಡಿ ಭಾಗಕ್ಕೆ ಎಲ್ಲನೂ ಕೂಡ ಇದನ್ನು ಚೆನ್ನಾಗಿ ರಬ್ ಮಾಡಿಬಿಟ್ಟು, ನಂತರ ನೀವು ಅದೇ ನೀರಲ್ಲಿ ಒಮ್ಮೆ ವಾಶ್ ಮಾಡಿಕೊಂಡು, ನಂತರ ನೀವು ಈ ಬ್ರಷಲ್ಲಿ ನೀವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ವ, ಆ ರೀತಿ ನೈಲ್ಸಲ್ಲಿ ಪಕ್ಕ ಏನಾದರೂ ಗಲೀಜಿದ್ರೆ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ. ಹಿಮ್ಮಡಿಗೆ ಅಂತ ಹೇಳಿಬಿಟ್ಟು ಈ ಬ್ರಷ್ ಸಿಗುತ್ತೆ, ನಾನು ಅಮೆಝಾನ್ ಲಿಂಕನ್ನು ಕೊಟ್ಟಿರ್ತೀನಿ. ಹಿಮ್ಮಡಿ ಏನಾದರೂ ಕ್ರ್ಯಾಕ್ ಆಗಿದ್ರೆ ಅದಕ್ಕೆಲ್ಲನೂ ಕೂಡ ಈ ಬ್ರಷು ತುಂಬಾ ಹೆಲ್ಪ್ ಆಗುತ್ತೆ. ನಂತರ ಇದಕ್ಕೆ ಒಂದು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಾಫಿ ಪೌಡರ್ನ ಬಳಸಿದ್ದೀನಿ, 1 ಸ್ಯಾಶೆ ಅಷ್ಟು. ನಂತರ ಸಕ್ಕರೆಯನ್ನು 1 ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಪುಡಿ ಮಾಡಿ ತರ್ತರಿಯಾಗಿ, ನಂತರ ಅದನ್ನು ಸೇರಿಸ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ. ಇಲ್ಲಿ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರೋಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಬಿಟ್ಟು ನಂತರ ಸ್ಕ್ರಬ್ಬು ರೆಡಿ ಆಗುತ್ತೆ. ನಾವು ಇದನ್ನು ಯೂಸ್ ಮಾಡ್ಬೋದು. ನಿಮ್ಮ ಎಲ್ಲನೂ ಕೂಡ ಇದೆಲ್ಲ ಏನು ಸ್ಕ್ರಬ್ ಮಾಡಿರ್ತೀವಲ್ವ, ಬ್ರಷಿಂದ ಎಲ್ಲ ಕ್ಲೀನ್ ಮಾಡಿರ್ತೀವಲ್ಲ, ಅದೆಲ್ಲ ಮುಗಿದ ಆದಮೇಲೆ ಈ ಸ್ಕ್ರಬ್ಬನ್ನು ಜಂಟಲಾಗಿ ಅಪ್ಲೈ ಮಾಡಿಬಿಟ್ಟು, ನೀವು ಜಂಟಲಾಗಿ ಸ್ಕ್ರಬ್ ಮಾಡಿಬಿಟ್ಟು ನಂತರ ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಇದನ್ನು 5 ನಿಮಿಷ ಬಿಟ್ಟು ಆದಮೇಲೆ ಆ ಉಗುರು ಬೆಚ್ಚಗಿರುವಂಥ ನೀರೇನಿರುತ್ತೆ ಬಕೀಟಲ್ಲಿ, ಅದೇ ನೀರನ್ನು ಯೂಸ್ ಮಾಡಿಕೊಂಡು ಇದನ್ನು ವಾಶ್ ಮಾಡ್ಕೊಳ್ಬೇಕು. ಯಾವುದೇ ಸೋಪನ್ನು ಬಳಸುವಂತಿಲ್ಲ. ನಂತರ ಇದಕ್ಕೆ ಒಂದು ಪ್ಯಾಕನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಕಾಫಿ ಪೌಡರ್ನ ಬಳಸಿಬಿಟ್ಟು 1 ಟೇಬಲ್ ಸ್ಪೂನಷ್ಟು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಬಳಸಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಕೂಡ ಬಳಸಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ತೊಗೊಳ್ತಾ ಇದ್ದೀನಿ. ನಂತರ ಒಂದು 5ರಿಂದ 6 ಡ್ರಾಪ್ ಅಷ್ಟು ನಿಂಬೆ ರಸವನ್ನು ಸೇರಿಸ್ಕೊಂಡು, ನಂತರ ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ನಿಮ್ಮ ಕಾಲುಗಳಿಗೆ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ತಿಕ್ಕಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಜಂಟಲಾಗಿ ಮಸಾಜ್ ಮಾಡಿಬಿಟ್ಟು ಇದನ್ನು ಕೂಡ ಸೆಮಿ ಡ್ರೈ ಆಗಲಿಕ್ಕೆ ನೀವು ಇದನ್ನು ಬಿಡಬೇಕಾಗತ್ತೆ. ನಿಮ್ಮ 2 ಕಾಲುಗಳಿಗೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಇದನ್ನು ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಬಿಟ್ಟರೆ ಸೆಮಿ ಡ್ರೈ ಆಗುತ್ತೆ. ನಂತರ ಇದನ್ನು ಉಗುರು ಬೆಚ್ಚಗಿರುವಂಥ ನೀರಲ್ಲಾದರೂ ವಾಶ್ ಮಾಡ್ಬೋದು ಅಥವಾ ತಣ್ಣೀರಲ್ಲಾದರೂ ವಾಶ್ ಮಾಡ್ಬೋದು. ಸೋಪನ್ನು ಯೂಸ್ ಮಾಡುವಂತಿಲ್ಲ. ಹಾಗೆಯೇ ನೆಕ್ಸ್ಟ್ ಇದನ್ನು ಡ್ರೈ ಮಾಡಿಬಿಟ್ಟು ನಿಮ್ಮ ಫೇವ್ರೇಟ್ ಮಾಯ್ಶ್ಚರೈಸರ್ ಅಥವಾ ನೀವು ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿಬಿಟ್ಟು, ನಂತರ ನೀವು ವ್ಯಾಸ್ಲಿನ್ ಕೂಡ ಬಳಸ್ಬೋದು. ವ್ಯಾಸ್ಲಿನ್ ಜೆಲ್ಲಿ ಬರುತ್ತಲ್ಲ, ಅದನ್ನಾದರೂ ಯೂಸ್ ಮಾಡಿ. ನೈಲ್ ಪಾಲಿಶ್ ಯೂಸ್ ಮಾಡೋರಾದರೆ ನೈಲ್ ಪಾಲಿಶ್ನ ಯೂಸ್ ಮಾಡಿಬಿಟ್ಟು, ನಿಮಗೆ ಒಂದು ಟಿಪ್ ಹೇಳಬೇಕಂದ್ರೆ, ಸೈಡಲ್ಲೆಲ್ಲ ಈ ರೀತಿಯಾಗಿ ನೈಲ್ ಪಾಲಿಶ್ ಆಚೆ ಈಚೆ ಆಗುತ್ತಲ್ವ, ಅದನ್ನು ಚಟ್ಪಟ್ ಕ್ಲಿಪ್ ಇರುತ್ತಲ್ವ, ಅದರಿಂದ ಎಲ್ಲ ರಿಮೂವ್ ಮಾಡ್ಕೊಳ್ಬೋದು. ಅಪ್ಲೈ ಮಾಡಿದ ತಕ್ಷಣ ನೀವು ರಿಮೂವ್ ಮಾಡಿದರೆ ನೀಟಾಗಿ ರಿಮೂವ್ ಆಗುತ್ತೆ, ಆಚೆ ಈಚೆ ಆಗೋದಿಲ್ಲ. ನೋಡ್ಬೋದು ನೀವು ಬಿಫೋರ್ ಕೂಡ ನನ್ನ ಕಾಲುಗಳನ್ನು ನೋಡಿದ್ರಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಆಫ್ಟರ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಬ್ರೈಟಾಗಿ ಟ್ಯಾನ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಚೆ ಎಲ್ಲ ಯಾರಿಗೆ ಹೋಗ್ಬಿಟ್ಟು ಅಷ್ಟೊಂದು ಎಕ್ಸ್ಪೆನ್ಸ್ ಇರುವಂಥ ಪೆಡಿಕ್ಯೂರ್ನ ಮಾಡಿಸೋದಕ್ಕಾಗಲ್ಲ ಅನ್ನೋರು, ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬೋದು.
ಏನೋ ಕೊಡ್ಬೇಕು ಅಂದಲ್ಲ, ಕೊಡು ಚಿನಿ. ವಾ, ಥ್ಯಾಂಕ್ ಯು ಚಿನಿ. ಬೀಡ, ಸ್ವೀಟ್ ಬೀಡ. ಥ್ಯಾಂಕ್ ಯು ಸ್ವೀಟ್ ಬೀಡ. ಥ್ಯಾಂಕ್ ಯು ಸೋ ಮಚ್. ಕೊಡಿಲ್ಲ ಒಂದು ನಿಮಿಷ. ಏನು? ಇವತ್ತು ಮನೇಲೇ ಯಾವ ರೀತಿ ಪುಳಿಯೋಗರೆ ಪೌಡರನ್ನು ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಹೆಲ್ದಿಯಾಗಿ, ಯಾವುದೇ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡೋದು ಬೇಡ. ಹೊರಗಡೆಯಿಂದ ತಂದಿದಂಥ ಪೌಡರ್ಗಳಲ್ಲಿ ಖಂಡಿತ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿರ್ತಾರೆ. ಯಾವುದೇ ಕಷ್ಟ ಇಲ್ಲದೇ ಮನೇಲೇ ಯಾವ ರೀತಿ ಮಾಡ್ಕೊಳ್ಬೋದು ಈಸಿಯಾಗಿ, ಪರ್ಫೆಕ್ಟ್ 100% ಪರ್ಫೆಕ್ಟಾಗಿರುವಂಥ ಮೆಷರ್ಮೆಂಟ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ತೋರಿಸಿದ್ನಲ್ಲ ಆ ಸ್ಪೂನಲ್ಲಿ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ನೀವು ಯಾವ ಸ್ಪೂನನ್ನಾದರೂ ಬಳಸ್ಬೋದು. ಮೊದಲಿಗೆ ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ. ನೀವು ಶೇಂಗಾ ಎಣ್ಣೆ ಯಾವುದಾದ್ರೂ ಬಳಸ್ಬೋದು. 4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, ಕರಿಮೆಣಸು, ಹಾಗೆಯೇ ಮೆಂತ್ಯ ಕಾಳು, ಕರಿಮೆಣಸು, ಸಾಸಿವೆಯನ್ನು 3 ಕೂಡ 2 ಟೇಬಲ್ ಸ್ಪೂನಷ್ಟು ತೊಗೊಂಡು ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಜೀರಿಗೆ 8 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಉದ್ದಿನ ಕಾಳು, ಕರಿ ಕಾಳನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ 8 ಟೇಬಲ್ ಸ್ಪೂನಷ್ಟು. ಹಾಗೆಯೇ ಕಡಲೆಬೇಳೆ ಅದನ್ನು ಕೂಡ 8 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಇದು ಕೂಡ ಫ್ರೈ ಮಾಡ್ಕೊಳ್ಬೇಕು. ಸಪ್ರೇಟಾಗಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ 8 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಕೂಡ ನಾನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 16 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಇದು ಕೂಡ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ಕೊಬ್ಬರಿ ತುರಿಯನ್ನು ರ್ಯಾಂಡಮ್ ಆಗಿ ಸೇರಿಸ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಟೇಸ್ಟ್ ಇಷ್ಟ ಆದರೆ ಸೇರಿಸ್ಕೊಳ್ಬೋದು. ಅದೊಂದು 2 ಕಪ್ ಅಂತ ಹೇಳ್ಬೋದು. ಹಾಗೆ 32 ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಕಲರ್ಗೋಸ್ಕರ ಸೇರಿಸ್ಕೊಳ್ಳೋದಷ್ಟೇ. ಇದು ಅಷ್ಟೊಂದು ಖಾರ ಇರೋದಿಲ್ಲ. ಸೊ ಹಂಗಾಗಿ ಇದನ್ನಿಷ್ಟನ್ನು ಕೂಡ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ಆರಲಿಕ್ಕೆ ಬಿಡಬೇಕಾಗುತ್ತೆ. ಆರಿದಾದ್ಮೇಲೆ ನೀವು ಪೌಡರ್ ಮಾಡಿ ಎತ್ತಿಟ್ಕೊಳ್ಬೋದು. ಅದಕ್ಕೂ ಮುಂಚೆ ಒಂದು 4 ಟೇಬಲ್ ಸ್ಪೂನಷ್ಟು ಇಂಗನ್ನು ಸೇರಿಸಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನೂ ಕೂಡ ಸೇರಿಸಿದ್ದೀನಿ. ಇದಿಷ್ಟು ಮಿಕ್ಸ್ ಮಾಡಿ ನಂತರ ಪೂರ್ತಿಯಾಗಿ ಆರಿದ ಮೇಲೆ ನೀವು ಮಿಕ್ಸಿ ಮಾಡಿ ಎತ್ತಿಟ್ಕೊಳ್ಬೋದು. ಇದರಲ್ಲಿ ನೀವು ಅರ್ಧ ಕ್ವಾಂಟಿಟಿಯನ್ನು ಕೂಡ ಮಾಡ್ಕೊಳ್ಬೋದು. ನಿಮಗೆ ಯಾವ ಕಪ್ಪಲ್ಲಿ ಬೇಕೋ ಅಥವಾ ಚಮಚದಲ್ಲಿ ಬೇಕೋ ಅದರಲ್ಲಿ ನೀವು ಮೆಷರ್ಮೆಂಟ್ನ ತೊಗೊಂಡು ಮಾಡ್ಕೊಳ್ಬೋದು. ನಾನು ತೋರಿಸಿರುವಂಥ ಕ್ವಾಂಟಿಟಿಯಲ್ಲಿ ಅರ್ಧ ಕ್ವಾಂಟಿಟಿ ಕೂಡ ಮಾಡ್ಕೊಳ್ಬೋದು. ಕಡಿಮೆ ಜನ ಇದ್ದೀರಾ ಅಥವಾ ಫ್ರೆಶ್ ಆಗಿ ಮಾಡ್ಕೊಳ್ತೀವಿ ಅಂದರೆ ಅರ್ಧ ಕ್ವಾಂಟಿಟಿ ಕೂಡ ಮಾಡ್ಕೊಳ್ಬೋದು. ಇದು ತಣ್ಣಗಾದ್ಮೇಲೆ ಎಲ್ಲ ಪೌಡರ್ ಮಾಡಿಕೊಂಡು ಸ್ವಲ್ಪ ಗಂಟು ಅನಿಸ್ತಾ ಇರುತ್ತೆ. ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ, ಸೊ ಹಂಗಾಗಿ ಅದನ್ನು ಸ್ವಲ್ಪ ಎಲ್ಲ ಬಿಡಿಸ್ಕೊಂಡು ಆರಿದ್ಮೇಲೆ ಒಂದು 8 ಬಾಕ್ಸಲ್ಲಿ ಹಾಕಿ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಇದನ್ನು ಆರಾಮಾಗಿ 3 ರಿಂದ 4 ತಿಂಗಳು ಕೂಡ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ನ ಯೂಸ್ ಮಾಡ್ಬೋದು. ಇದನ್ನು ಬಳಸ್ಕೊಂಡು ಯಾವ ರೀತಿ ಪುಳಿಯೋಗರೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.